ಮಲ್ಲಿಕಾರ್ಜುನ್, ಈಗ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಆಗ್ತಾ ಇದೆ. ಅದರ ಜೊತೆಗೆ ಈಗ ಸ್ಥಳ ಪರಿಶೀಲನೆ ಮಾಡುವಂಥ ಕೆಲಸವನ್ನು ದಾವಣಗೆರೆ SP ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಕಲ್ಲೇಶ್ವರ ಮಿಲ್ ಹತ್ರ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ. ಹೇಗೆ ಸಾಗ್ತಾ ಇದೆ ಸಿದ್ಧತೆ? ಪ್ರಭು, ಏನಿತ್ತು ಸರ್, ಇಂದು ಶಾಮನೂರು ಶಿವಶಂಕರಪ್ಪ ಇವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಇಂದು ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ಒಂದು ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ SP ಉಮಾ ಪ್ರಶಾಂತ್ ಅವರು ಒಂದು ಮಾಹಿತಿ ಕೊಟ್ಟರ ಪ್ರಕಾರವಾಗಿ ಏನಂತಂದ್ರೆ, ದಾವಣಗೆರೆಯಲ್ಲಿರ್ತಕ್ಕಂಥ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲಾ ರೀತಿಯಾದಂತಹ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಗೆ ನಾಳೆ CM ಸಿದ್ದರಾಮಯ್ಯ ಕೂಡ ಒಂದು ಸ್ಥಳಕ್ಕೆ ಅಂದ್ರೆ ಅಂತಿಮ ದರ್ಶನಕ್ಕೆ ಬರ್ತಾರೆ. ಅದಾದ ನಂತರದಲ್ಲಿ ಶಾಮನೂರು ಶಿವಶಂಕರಪ್ಪರ ನೆಚ್ಚಿನ ಒಂದು ಸ್ಥಳವಾಗಿರ್ತಕ್ಕಂಥ ಕಲ್ಲೇಶ್ವರ ಮಿಲ್ ಅಂತ ಏನಿದೆ, ಅಲ್ಲೇ ಕೂಡ ಅವರ ಒಂದು ಪತ್ನಿಯ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿತ್ತು. ಸೊ ಒಂದು ಅಂತ್ಯ ಸಂಸ್ಕಾರ ಮಾಡಿದಂತಹ ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಪಾರ್ವತಮ್ಮರ ಒಂದು ಸಮಾಧಿ ಪಕ್ಕದಲ್ಲಿ ಕೂಡ ಶಾಮನೂರು ಶಿವಶಂಕರಪ್ಪನವರ ಒಂದು 4 ಗಂಟೆ ಸುಮಾರಿಗೆ ಅಂತಿಮ ದರ್ಶನ ನಂತರದಲ್ಲಿ ಕಲ್ಲೇಶ್ವರ ಮಿಲ್ ಏನಿದೆ, ಅವರ ಒಂದು ಕಲ್ಲೇಶ್ವರ ಮಿಲ್ನ ಶಾಮನೂರು ಶಿವಶಂಕರಪ್ಪರವರ ಪತ್ನಿ ಪಾರ್ವತಮ್ಮರವರ ಒಂದು ಸಮಾಧಿ ಪಕ್ಕದಲ್ಲಿ ಕೂಡ ಇವರ ಒಂದು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ದಾವಣಗೆರೆ ಜಿಲ್ಲಾ SP ಉಮಾ ಪ್ರಶಾಂತ್ ಅವರು ನೀಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶಾಮನೂರು ಶಿವಶಂಕರಪ್ಪ ಇದ್ರೆ ತುಂಬಾ ಜನ ಬಳಕೆ ಇರ್ತಕ್ಕಂಥ ಒಂದು ಪ್ರಬುದ್ಧ ರಾಜಕಾರಣಿ ಆಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಾವಿರಾರು ಜನರು ಅವರ ಒಂದು ಗೃಹ ಸ್ಥಳಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಂತ ಒಂದು ಸಕಲ ಸಿದ್ಧತೆಯನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಗೊಂದಲ ಆಗ್ಬಾರ್ದು, ನುಗ್ಗಲಾಗ್ಬಾರ್ದು. ಮತ್ತೆ ಬಂದಂತಹ VIP ಕೂಡ ಅವರಿಗೆ ಅದೊಂದು ಸಪರೇಟ್ ಆಗಿ ಒಂದು ಪ್ರತ್ಯೇಕವಾದಂತ ಒಂದು ಪಾತ್ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಒಂದು ಪ್ರಬುದ್ಧ ರಾಜಕಾರಣಿ ಆಗಿರ್ತಕ್ಕಂಥದ್ದು, ಮತ್ತೊಬ್ಬ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥದ್ದು. ಅವರ ಮತ್ತೊಂದು ಅಪ್ಡೇಟ್ ಪ್ರಕಾರವಾಗಿ ರಾತ್ರಿಗೆ 12 ಗಂಟೆ ಸುಮಾರಿಗೆ ಸ್ಪರ್ಶ ಆಸ್ಪತ್ರೆ ಏನಿದೆ, ಸ್ಪರ್ಶ ಆಸ್ಪತ್ರೆಯಿಂದ ಅವರನ್ನ ಕರೆತರಲಾಗಿದೆ. ಅಂದ್ರೆ ಬೈ ರೋಡ್ ಮುಖಾಂತರವಾಗಿ ಬೆಂಗಳೂರಿಂದ ತುಮಕೂರು ಮಾರ್ಗವಾಗಿ ಚಿತ್ರದುರ್ಗ ಮತ್ತೆ ದಾವಣಗೆರೆಗೆ ತಂದು ಅವರನ್ನ ಅವರ ಗೃಹ ಸ್ಥಳ ಏನಿದೆಯಲ್ಲ, ಶಿವಪಾರ್ವತಿ ಒಂದು ಮನೆ ಏನಿದೆ, ಸೊ ಅಲ್ಲಿ ತಂದು ಇಡಲಾಗುತ್ತೆ. ಅದಾದ ನಂತರದಲ್ಲಿ ಅವರನ್ನ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುವುದು ಎಂದು ದಾವಣಗೆರೆ SP ಉಮಾ ಪ್ರಶಾಂತ್ ಅವರು ಮಾಹಿತಿ ನೀಡಿರ್ತಕ್ಕಂಥದ್ದು. ಪ್ರಭು, ಈಗ ನಾಳೆ ಎಷ್ಟು ಗಂಟೆ ಟೈಮಿಂಗ್ಸ್ ಏನಾದರೂ ಗೊತ್ತಾಗಿದೆಯಾ ಅಂತ? ಬೆಳಿಗ್ಗೆ ಅಂತಿಮ ದರ್ಶನ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ? ಪ್ರಭು, ಏನಂತಂದ್ರೆ ಬೆಳಗ್ಗೆ ಒಂದು 8 ಗಂಟೆ ಸುಮಾರಿಗೆ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ಲಿಕ್ಕಂಥದ್ದು. ಅಂದ್ರೆ ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. 8 ಗಂಟೆ ಸುಮಾರು ಮಧ್ಯಾಹ್ನ 3 ಗಂಟೆಯ ತನಕ ಕೂಡ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಕಲ್ಲೇಶ್ವರ ಮಿಲ್ ಅಂತ ಏನಿದೆ ಆಗಿರ್ತಕ್ಕಂಥ ತುಂಬಾ ಏನೇ ಆದ್ರೂ ಕೂಡ ಅವರು ಅದೇ ಒಂದು ಸ್ಥಳಕ್ಕೆ ಹೋಗಿಬಿಟ್ಟು ಅವರು ಕೋರ್ತಕ್ಕಂಥದ್ದು, ಮತ್ತೆ ಅಲ್ಲೇ ಎಲ್ಲಾ ರೀತಿಯಾದ ಒಂದು ವ್ಯವಹಾರವನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಒಂದು ಕಲ್ಲೇಶ್ವರ ಮಿಲ್ ಸಮೀಪದಲ್ಲಿ ಪಾರ್ವತಮ್ಮ ಅವರ ಪತ್ನಿ ಏನಿದ್ರೆ ಅವರ ಒಂದು ಸಮಾಧಿ ಪಕ್ಕದಲ್ಲಿ ಕೂಡ ಈ ಒಂದು ಅಂತಿಮ ವಿಧಿವಿಧಾನ ಅಂದ್ರೆ ವೀರಶೈವ ಲಿಂಗಾಯತ ಒಂದು ಸಂಸ್ಕೃತಿ ಹಿನ್ನೆಲೆಯಲ್ಲಿ ಒಂದು ಅಂತಿಮ ವಿಧಿವಿಧಾನವನ್ನು ಕೂಡ ಮಾಡಲಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.